ಹೊಂಬಾಳೆ ಅವರ ಪ್ರಮೋಷನಲ್ ಆಕ್ಟಿವಿಟೀಸ್ ಬಗ್ಗೆ ನಿಮ್ಗೇನಾದರೂ ಒಂದು ಹಾನೆಸ್ಟ್ ಒಪಿನಿಯನ್ ಅನ್ನೋದಿದ್ರೆ ಅದನ್ನು ಕೆಳಗಡೆ ತಿಳಿಸ್ಬಿಡಿ ಆಯ್ತಾ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಸದ್ಯಕ್ಕೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೆಬ್ಯೂ ಸಿನಿಮಾ ಅಂದರೆ ಅದು ಯುವ. ಸಿನಿಮಾದ ಪ್ರಮೋಷನಲ್ ಕಂಟೆಂಟ್ಗಳು ಮಾರ್ಚ್ ಮಂತ್ ಶುರುವಿನಿಂದಲೂ ರಿಲೀಸ್ ಆಗ್ತಾ ಬಂದಿವೆ ಆ್ಯಂಡ್ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಮಾತಾಡುವ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯುವ ಸಿನಿಮಾದ ಟ್ರೈಲರ್ ಸರ್ಪ್ರೈಸಿಂಗ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಮೂಡ್ ಬಂದಿದೆ. ನಾನು ಫುಲ್ ಮಾಸ್ ಮೋಡಲ್ ಇರುತ್ತೆ ಟ್ರೈಲರ್, ಹೆವಿ ಡೈಲಾಗ್ಸ್, ಹೆವಿ ಆ್ಯಕ್ಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೆಲ್ಲ ಏನಿದೆ ಅದು ಸ್ವಲ್ಪ ಇದೆ, ಒಂದು ಪ್ರಾಪರ್ ಫ್ಯಾಮಿಲಿ ಆ್ಯಕ್ಷನ್ ಎಂಟರ್ಟೈನರ್ ಅನ್ನೋದನ್ನು ನೀಟಾಗಿ ಕನ್ವೆ ಮಾಡಿದೆ ಈ ಟ್ರೈಲರ್ ನೋಡಿದ ಮೇಲೆ ನನ್ನ ತಲೆಯಲ್ಲಿ ಸಿನಿಮಾದ ಕತೆ ಯಾವ ರೀತಿ ಸಾಗುತ್ತೆ ಅನ್ನೋ ಒಂದು ಐಡಿಯಾ ಬಂತು. ಯುವ ಒಬ್ಬ ಸ್ಟೂಡೆಂಟ್, ಕಾಲೇಜ್ನಲ್ಲಿ ಹಾಸ್ಟೆಲ್ ಹುಡುಗರಿಗೂ ಮತ್ತು ಲೋಕಲ್ ಹುಡುಗರಿಗೂ ಜಗಳ ಆಗುತ್ತೆ ಆ್ಯಂಡ್ ಅದು ಗ್ಯಾಂಗ್ ವಾರ್ ಆಗಿ ಬದಲಾಗುತ್ತೆ. ಮಂಗಳೂರಿನ ಒಂದು ಲೋಕಲ್ ಡಾನ್ನ ಎದುರು ಹಾಕೊಂಡಿರ್ತಾನೆ ಯುವ. ನಂತರ ಅಪ್ಪ ಮಗನ ಕಾನ್ವರ್ಸೇಷನಿಂದನೋ ಅಥವಾ ಕಾಲೇಜ್ ಜೀವನ ಮುಗೀತೋ ಅಥವಾ ಅವನಲ್ಲಿ ಆಗೋ ಒಂದು ಯಾವುದೋ ಒಂದು ಬದಲಾವಣೆಯಿಂದ ಅವನು ಮತ್ತೆ ಅವನ ಊರು ಬೆಂಗಳೂರಿಗೆ ಬರ್ತಾನೆ. ಬಂದು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆ ಒಂದು ಜರ್ನಿಯಲ್ಲಿ ಅವನು ಲೈಫ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಕೆಲವೊಂದಿಷ್ಟು ಪಾಠಗಳನ್ನು ಕಲಿತಾನೆ. ನಂತರ ಯಾವುದೋ ಒಂದು ಸಣ್ಣ ಘರ್ಷಣೆ ಮತ್ತೆ ಅವನ ಹಿಂದಿನ ದಿನಗಳನ್ನು ನೆನಪಿಸುತ್ತೆ. ಅಲ್ಲಿದ್ದ ಪಾತ್ರಗಳನ್ನು ಮತ್ತೆ ಜೀವನದಲ್ಲಿ ಎದುರಿಸೋ ಪರಿಸ್ಥಿತಿ ಬರುತ್ತೆ. ಸೊ ಇದಿಷ್ಟು ಟ್ರೈಲರ್ ನೋಡಿ ನನಗನ್ಸಿದ ಕತೆ. ಟ್ರೈಲರ್ನ ಕೊನೆಯಲ್ಲಿ ಒಂದು ಸರ್ಪ್ರೈಸ್ನ ಕೊಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದರ ಸಿನಿಮಾದಲ್ಲಿ ಅನ್ನೋ ಒಂದು ಥಾಟ್ ಬಂತು. ಟ್ರೈಲರಲ್ಲಿ ಕ್ಯಾರೆಕ್ಟರ್ ಬಗ್ಗೆ ನೀಟಾಗಿ ಒಂದು ಐಡಿಯಾನ ಸೆಟ್ ಮಾಡಿಕೊಟ್ರು. ಲೈಕ್ ಆ ಕ್ಯಾರೆಕ್ಟರ್ಗೆ ಒಂದು ಟ್ರಿಗರಿಂಗ್ ಪಾಯಿಂಟ್ ಇದೆ, ಒಂದು ಮೋಟಿವ್ ಇದೆ, ಒಂದು ಚೇಂಜ್ ಓವರ್ ಇದೆ ಆ್ಯಂಡ್ ಒಂದು ಜರ್ನಿ ಇದೆ. ಓವರ್ ಆಲ್ ಇದೊಂದು ಕ್ಯಾರೆಕ್ಟರ್ ಡ್ರೈವನ್ ಸಿನಿಮಾ ಆಗಿರುತ್ತಾ ಅನ್ನೋ ಒಂದು ಫೀಲ್ ಅಂತೂ ಬರೆಸ್ತು. ಗುಡ್. ಡೆಬ್ಯೂ ಸಿನಿಮಾಗೆ ಒಂದೊಳ್ಳೆ ಪ್ಯಾಕೇಜೇ ರೆಡಿಯಾಗಿದೆ. ಆ್ಯಕ್ಷನ್ ಇದೆ, ಫ್ಯಾಮಿಲಿ ಎಮೋಷನ್ಸ್ ಜೊತೆ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಅನಿಸ್ತಾ ಇದೆ, ಪ್ರೀತಿ ಇದೆ, ರಿವೆಂಜ್ ಇದೆ. ಓವರ್ ಆಲ್ ಒಂದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾದ ಫೀಲ್ ಕೊಡ್ತು ಈ ಟ್ರೈಲರ್. ಆ್ಯಂಡ್ ಟು ಬಿ ಹಾನೆಸ್ಟ್, ಟ್ರೈಲರ್ ನೋಡುವಾಗ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮತ್ತು ಯುವರತ್ನ ಸಿನಿಮಾ ನೆನಪಾದವು. ಮೇ ಬಿ ಆ ಬ್ಯಾಕ್ ಡ್ರಾಪಿಂದನೋ ಅಥವಾ ಹೀರೋ ಕ್ಯಾರೆಕ್ಟರಿಂದನೋ ಅವನ ಸುತ್ತಮುತ್ತ ಇರೋ ಹತ್ತಿರದ ಪಾತ್ರಗಳಿಂದ ಆಗಿರ್ಬೋದು. ಬಟ್ ಆ ಸಿನಿಮಾಗಳು ಒಂದ್ಸಲ ನೆನಪಾಗಿದಂತೂ ಸತ್ಯ. ಇನ್ನು ವಿಜುವಲಿ ಸಿನಿಮಾದ ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗೇ ಇದೆ ಕೇಳೋಕ್ಕೆ, ಬಟ್ ಸಾಂಗ್ಸ್ ನನಗೆ ಹಾನೆಸ್ಟ್ಲಿ ಇಷ್ಟ ಆಗಲಿಲ್ಲ, ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಟ್ಟಿಲ್ಲ. ಮೇ ಬಿ ಸಿನಿಮಾ ನೋಡುವಾಗ ಆ ಕ್ಯಾರೆಕ್ಟರ್ಗಳ ಬಗ್ಗೆ ಅರ್ಥ ಆದಮೇಲೆ ಸಿಚುವೇಶನ್ ಬೇಸ್ ಮೇಲೆ ಸಾಂಗ್ಸ್ ಇಷ್ಟ ಆಗ್ಬೋದೇನೋ. ಇನ್ನು ಟ್ರೈಲರಲ್ಲಿದ್ದ ಒಂದು ಸಣ್ಣ ಟ್ರಾನ್ಸಿಷನ್ ನನ್ನ ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತು. ವಿದ್ಯಾರ್ಥಿ ಜೀವನದ ಬಾಗಿಲು ಮುಚ್ಚಿದ್ದು, ಜವಾಬ್ದಾರಿಯ ಜೀವನದ ಬಾಗಿಲು ಓಪನ್ ಆಗಿದ್ದು. ಅ ಗುಡ್ ಒನ್. ಸೊ ಇದಿಷ್ಟು ನನಗೆ ಟ್ರೈಲರ್ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನಿಮಗೆ ಟ್ರೈಲರ್ ಹೇಗೆ ಅನ್ನಿಸ್ತು ಆ್ಯಂಡ್ ನಿಮ್ಮ ಹಾನೆಸ್ಟ್ ಒಪಿನಿಯನ್ ಏನು ಅನ್ನೋದನ್ನು ಕೆಳಗಡೆ ತಿಳಿಸಿ. ಆ್ಯಂಡ್ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.